ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ, ವೆಜಿಟೇಬಲ್ ಬಿರಿಯಾನಿ. ಸೊ ಅದಕ್ಕೆ ಬೇಕಾಗಿರೋದೇನು ಅಂತ ಹೇಳಿದ್ರೆ, ಒಂದು 30 ಮಿನಿಟ್ಸ್ ಮುಂಚೆ ರೈಸು, ಅದು ಬಾಸುಮತಿ ಎಕ್ಸ್ಟ್ರಾ ಲಾಂಗ್ ರೈಸ್ ಅಂತ ಎಕ್ಸ್ಟ್ರಾ ಲಾಂಗ್ ಅಂತ ಬಡ್ತಿರುತ್ತೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತರಕಾರಿ ನಿಮ್ಗೆ ಇಷ್ಟ ಆಗಿರೋದು ಬೀನ್ಸು, ಕ್ಯಾರೆಟು, ಟೊಮೆಟೊ ಒಂದು ಸ್ವಲ್ಪ ಬೇಕು. ಆಮೇಲೆ ಇದು ಕಾಲಿಫ್ಲವರು, ಆಮೇಲೆ ಇದು ಪೊಟ್ಯಾಟೊ, ಆನಿಯನ್ನು ಸಾಟೆ ಮಾಡೋಕ್ಕೆ ಆನಿಯನ್ನು, ಗ್ರೀನ್ ಚಿಲ್ಲಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದಿಷ್ಟು ಸಾಟೆ ಮಾಡೋಕ್ಕೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕದು. ಆಮೇಲೆ ಇದು ಸಿಲ್ಯಾಂಟ್ರೋ, ಕೊತ್ತಂಬರಿ ಸೊಪ್ಪು, ಪುದೀನ, ಇದು ಸಾಫ್ರಾನು ಮಿಲ್ಕಲ್ಲಿ ಹಾಕಿಟ್ಟಿರೋದು. ಆಮೇಲೆ ಬಿರಿಯಾನಿ ಪೌಡರ್ ಸ್ವಲ್ಪ, ಇದು ಕಾಶ್ಮೀರಿ ಚಿಲ್ಲಿ ಪೌಡರು, ಆಮೇಲೆ ತುಪ್ಪ, ಮನೆಯಲ್ಲೇ ಮಾಡಿರೋ ತುಪ್ಪ, ಸ್ವಲ್ಪ ಮೊಸರು, ಆಮೇಲೆ ಇದು ಫ್ರೈಡ್ ಆನಿಯನ್ನು. ಆಮೇಲೆ ಇದು 2 ತಗೋಬೇಕು. ಒಂದು ರೈಸ್ ಜೊತೆಲಿ ಫಸ್ಟ್ ಒಂದು ಸ್ವಲ್ಪ 3/4 ಹಂಗೆ ರೈಸ್ನ ಕುಕ್ ಮಾಡೋ ಹೊತ್ತಿಗೆ ಹಾಕೋಬೇಕು ಇದನ್ನು. ಇದು ಮಸಾಲಾಗೆ. ಆಮೇಲೆ ಸ್ಪೈಸಿಗೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಹಾಕ್ತಾಯಿದ್ದೀನಿ. ಇದು ಎಕ್ಸ್ಟ್ರಾ ಹಾಟ್ ಇರುತ್ತೆ, ತುಂಬ ಅಂದರೆ ತುಂಬ ಹಾಟು, ಅದಕ್ಕೆ ಇದು ಯೂಸ್ ಮಾಡ್ತಾಯಿದ್ದೀನಿ. ಇದು ಕಲರ್ಗೆ, ಕಾಶ್ಮೀರಿ ಚಿಲ್ಲಿ ಕಲರ್ಗೆ. ತುಪ್ಪ, ಇದಿಷ್ಟು ಬೇಕು. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನೀರು ಬಿಸಿಗಿಡ್ತಾ ಇದ್ದೀನಿ. ನೀರು, ಇದು ರೈಸ್ಗೆ. ಇವಾಗ ಅದರದ್ದು ಸ್ಪೈಸಸ್ ಏನಿದೆಯೋ ಅದೆಲ್ಲ ಹಾಕಬೇಕು. ಫಸ್ಟು ವಾಶ್ ಮಾಡಿ ಎಲ್ಲ ಮಾಡಿ ಒಂದು 30 ಮಿನಿಟ್ಸ್ ಅದು ನೆನೆ ಹಾಕಿದ್ದೆ. ಇದು ಮಸಾಲಲ್ಲಿ ಏನಿದೆ ಅಂತ ಹೇಳಿದ್ರೆ, ಬೇ ಲೀಫು, ಅದೇ ಪಲಾವ್ ಎಲೆ ಅಂತಾರಲ್ಲ ಅದು, ಆಮೇಲೆ ಕಲ್ಲು ಹೂವು, ಆಮೇಲೆ ಇದು ಬ್ಲ್ಯಾಕ್ ಕಾರ್ಡಮಮ್ ಅಂತಾರಲ್ವ ಅದು, ಸಿನಿಮಾನು, ಆಮೇಲೆ ಇದು ಲವಂಗ, ಒಂದು 4 ಲವಂಗ, 2 ಏಲಕ್ಕಿ, ಇದು ಸ್ಟಾರ್ ಹೂವು, ಆಮೇಲೆ ಇದು ಕಲ್ಲು ಹೂವು ಅಂತಾರೆ, ಅದು ಸ್ಟೋನ್ ಫ್ಲವರ್ ಅಂತ. ಆಮೇಲೆ ಇದು ಲಾಂಗ್ ಒನ್ ಇರೋದು ನಾಟಿ ಮೊಗ್ಗು, ಇದು ಇನ್ನೊಂದು ಬ್ಲ್ಯಾಕ್ ಕಾರ್ಡಮಮ್ಮು, ಇದು ಜಾಯ್ಪತ್ರೆ ಅಂತ ಹೇಳಿಬಿಟ್ಟು. ಇದಿಷ್ಟು 2 ಸಪ್ರೇಟ್ ಇಟ್ಕೋಬೇಕು, ಒಂದು ಮಸಾಲಾಗೆ ಇನ್ನೊಂದು ರೈಸ್ಗೆ. ಈಗ ಈ ಮಸಾಲಾನೆಲ್ಲ ಫಸ್ಟು ನೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ರೈಸು ಸೋಕ್ ಮಾಡಿ ಇಟ್ಟಿದ್ನಲ್ವ, ಅದನ್ನು ತಂದು ಹಾಕ್ತೀನಿ. ಇವಾಗ ರೈಸ್ ಹಾಕ್ತೀನಿ. ಮತ್ತೆ ಇವಾಗ ರೈಸ್ ಹಾಕ್ತಾ ಇದ್ದೀನಿ. ನೀರು ಬೇಡ, ಯಾಕಂತ ಹೇಳಿದ್ರೆ 3/4 ಕುಕ್ ಆದಮೇಲೆ ಅದನ್ನು ತೆಗಿಬೇಕು. ಸೊ ನೀರು ಚೆಲ್ಬಿಟ್ಟು ಬರೀ ರೈಸ್ ಹಾಕ್ತೀನಿ. ಈಗ ಇದು ಲೋ ಹೀಟಲ್ಲಿ ಇವಾಗ ಕುಕ್ ಆಗಲಿ, ಯಾಕಂದ್ರೆ ಅಲ್ಲ ಆ ಕಡೆ ಮಸಾಲ ರೆಡಿ ಮಾಡ್ಕೋಬೇಕೀಗ ನಾನು. ಅದರಿಂದ ಇವಾಗ ಮಸಾಲಾಗೆ ರೆಡಿ ಮಾಡಬೇಕು. ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಸ್ಟವ್ ಮಾಡಿ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಆಮೇಲೆ ತುಪ್ಪ ಆ್ಯಡ್ ಮಾಡ್ತೀನಿ. ನಾನು ಹಾಕೋದು ಆಲಿವ್ ಆಯಿಲು. ಉಪ್ಪು ಬೇಕು, ಉಪ್ಪು ಮರ್ತೋಯ್ತು ಹೇಳೋಕ್ಕೆ, ಅವಾಗ ಹೇಳ್ತಾ ಇದ್ದೀನಿ. ಉಪ್ಪು ಬೇಕು. ಎಲ್ಲ ಕಟ್ ಮಾಡಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೊಂದೇ ತೊಗೊಂಬಂದು
ಹಾಕ್ತಾ ಇರ್ಬೋದು. ಇವಾಗ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಇಷ್ಟು ಎಣ್ಣೆ. ಆಮೇಲೆ ತುಪ್ಪನೂ ಹಾಕ್ತೀನಿ. ದಮ್ ಕೊಟ್ಟೊತ್ತಿಗೆ ಮತ್ತು ಹಾಕಬೇಕು ತುಪ್ಪನ, ಅದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟೇ ಹಾಕೋದು. ಸಾಕೋದು. ಇವಾಗ ಈ ಮಸಾಲ ಎಲ್ಲ ಹಾಕ್ತಾಯಿದ್ದೀನಿ. ಇದು ಹಾಕ್ತಾ ಇದೆ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದಾಗ್ಲೇ ಇದನ್ನು ಹಾಕ್ಬೋದು, ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವಾಗ ಇದು ಆಯಿತು. ಹಾಕೊಂಡು ತೋರಿಸ್ತೇನೆ. ಅದು ಆಯಿತು, ಇದು ಆಗಿದೆ, ಎರಡೂ ಆಗಿದೆ. ಬೇರೆ ಸ್ಪೂನ್ ತಗೊಳ್ತೀನಿ, ಸರಿ ಇಲ್ಲ. ಇವಾಗ ಮೇಲ್ಗಡೆ ರೈಸ್ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಈಗ ಆಗಿದೆ. ರೈತಾ ಜೊತೆಲಿ ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಮಾಡ್ಕೊತೀನಿ. ಓಕೆ, ಬಾಯ್. ಸ್ಟವ್ ಮೇಲೆ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಪಾತ್ರೆ ಇಡಬಾರ್ದು ದಮ್ ಮಾಡೋಕ್ಕೆ. ಸೊ ಈ ಥರ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಆನಲ್ಲಿ ಇಟ್ಬಿಟ್ಟು ಒಂದು 30 ಮಿನಿಟ್ಸು ಲೋ ಹೀಟಲ್ಲಿ ಇಟ್ಟರೆ ಆಗುತ್ತೆ. ಇದು ನಾನು ಈ ಪಾತ್ರೆಯಲ್ಲೂ ಮಾಡಿದ್ದೀನಿ, ಆ ಪಾತ್ರೆಯಲ್ಲೂ ಮಾಡ್ತಾಯಿದ್ದೀನಿ. ಸೊ ಇದರಲ್ಲೂ ನೋಡಿ ಟಾಪಲ್ಲಿದೆ. ಹಾಕ್ಬಿಟ್ಟು ಒಂದು 30 ಮಿನಿಟ್ಸು ವೆರಿ ಲೋ ಹೀಟು, ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಬಾರ್ದು ಇದಕ್ಕೆ, ಏನು ಹೇಳ್ತಾರೆ, ಫೈರ್ಗೆ. ಆಮೇಲೆ ನಿಮ್ಮ ಹತ್ರ ಇಲ್ಲಿಗೆ ಮುಚ್ಚಕ್ಕೆ ಏನಾದ್ರು ಇದ್ರೂ ಮುಚ್ಚಿಬಿಡ್ಬೋದು. ಅವಾಗ ಅದು ಹಂಗೆ ಆಗ್ತಾ ಇರತ್ತೆ. ನಾನು ಫಾಯಿಲ್ ಹಾಕಿದ್ದೆ, ತೋರಿಸ್ತೀನಿ ರೀ. ಫಾಯಿಲ್ದು ಈ ಥರ ಹಾಕಿದ್ದೀನಿ, ಒಳಗಡೆನೇ ಆಗಲಿ ಅಂತ ಹೇಳಿಬಿಟ್ಟು. ಇಲ್ಲಿಗೂ ಸೀಲ್ ಮಾಡ್ಬೋದು, ನಾನು ಮಾಡಿಲ್ಲ ಆದರೆ, ಅಂದರೆ ಹೀಗೆ ನನಗೆ ಸಾಕು. ಇಲ್ಲಿಗೆಲ್ಲ ಕೆಲವರು ಸೀಲ್ ಮಾಡ್ತಾರೆ, ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ಇಲ್ಲಿ ಸೀಲ್ ಮಾಡಿ ಇಲ್ಲಿ ಸೀಲ್ ಮಾಡ್ತಾರೆ. ಇವಾಗ ಇದಾಗಿದೆ, ಸ್ವಲ್ಪ ತಣ್ಣಕ್ಕಾದ್ಮೇಲೆ ತಿಂತೀವಿ. ತೋರಿಸ್ತೀನಿ.